ಡಿ ಬಾಸ್ ಆಗೋ ಮೊದಲು ದರ್ಶನ್ ಅವರ ಜೀವನ ಫುಲ್ ಸ್ಟ್ರಗಲಿಂಗ್ ಇಂದ ಕೂಡಿತ್ತು. ನಮಗೆ ಈಗ ಗೊತ್ತಿರುವ ದರ್ಶನ್ ಅವರು ಒಬ್ಬ ಮಾಸ್ ಸೂಪರ್ ಸ್ಟಾರ್. ಆದ್ರೆ ಅವರ ಕತೆ ಸ್ಟಾರ್ಟ್ ಆಗಿದ್ದು ಮಾತ್ರ ತುಂಬಾ ಕಷ್ಟದಿಂದ. ಸಿನಿಮಾ ಬ್ಯಾಕ್ ಗ್ರೌಂಡ್ ಇದ್ದರೂ ಜೀವನ ಸುಲಭವಾಗಿರಲಿಲ್ಲ. ತಂದೆ ಹೆಸರು ಇದ್ದರೂ ದರ್ಶನ್ ಅವರಿಗೆ ನೇರವಾಗಿ ಹೀರೋ ಚಾನ್ಸ್ ಸಿಗಲಿಲ್ಲ. ಒಂದು ಕಾಲದಲ್ಲಿ ಅವರು ಹಾಲು ಹಾಕ್ತಿದ್ರು ಅಂತ ಹೇಳಲಾಗುತ್ತದೆ. ಜೀವನ ಸಾಗಿಸಲು ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ತಿದ್ರು. ಅಷ್ಟೇ ಅಲ್ಲ, ಸಿನಿಮಾ ಸೆಟ್ಸ್ ಅಲ್ಲಿ ಲೈಟ್ ಬಾಯ್ ಆಗಿಯೂ ಕೆಲಸ ಮಾಡಿದರು. ನಂತರ ಸೀರಿಯಲ್ಸ್ ನಲ್ಲಿ ಚಾನ್ಸ್ ಹುಡುಕಲು ಶುರು ಮಾಡಿದರು. ಯಾವ ಆಕ್ಟರ್ ಶೂಟಿಂಗಿಗೆ ಬರ್ತಿರ್ಲಿಲ್ವೋ ಆ ಪ್ಲೇಸ್ಗೆ ದರ್ಶನ್ ಅವರನ್ನು ಕರೆಯಲಾಗ್ತಿತ್ತು. ಅದರಲ್ಲೂ ಜಾಸ್ತಿ ನೆಗೆಟಿವ್ ರೋಲ್ಸ್ ಮಾತ್ರ ಸಿಕ್ತಿತ್ತು ಅಂತ ಹೇಳಲಾಗುತ್ತದೆ. ಆದರೆ ಅವರು ಒಂದು ವಿಷಯ ಮಾತ್ರ ನಂಬಿದ್ದರು, ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡರೆ ಸಾಕು, ಒಂದು ದಿನ ಜನ ನನ್ನನ್ನೇ ನೋಡ್ತಾರೆ ಅಂತ. ಅಷ್ಟೇ ಅಲ್ಲ, ಕಾರ್ಟೂನ್ ಡಬ್ಬಿಂಗ್ ಕೂಡ ಮಾಡ್ತಿದ್ರು. ಇವತ್ತು ಥಿಯೇಟರ್ ಅನ್ನೇ ಶೇಕ್ ಮಾಡುವ ಆ ವಾಯ್ಸ್ ಒಂದು ಕಾಲದಲ್ಲಿ ಮೈಕ್ರೋಫೋನ್ ಹಿಂದೆ ಸಣ್ಣ ಡಬ್ಬಿಂಗ್ ಕೆಲಸ ಮಾಡ್ತಿತ್ತು. ಇಯರ್ಸ್ ಆಫ್ ಸ್ಟ್ರಗಲ್, ಇನ್ಸಲ್ಟ್ಸ್, ರಿಜೆಕ್ಷನ್ಸ್, ಆಮೇಲೆ ಬಂದಿದ್ದೇ ಸಿನಿಮಾ. ಮೆಜೆಸ್ಟಿಕ್ ಸಿನಿಮಾ ದರ್ಶನ್ ಅವರಿಗೆ ಒಂದು ಚಾನ್ಸ್ ಮಾತ್ರ ಅಲ್ಲ, ಅದೇ ಸಿನಿಮಾ ಅವರ ಲೈಫ್ ಚೇಂಜ್ ಮಾಡಿತು. ಸಿನಿಮಾ ದೊಡ್ಡ ಹಿಟ್ ಆಯಿತು ಮತ್ತು ಕರ್ನಾಟಕಕ್ಕೆ ಹೊಸ ಮಾಸ್ ಹೀರೋ ಸಿಕ್ಕಂತಾಯಿತು. ಒಬ್ಬ ಹಾಲು ಮಾರುವ ಹುಡುಗ ಇವತ್ತು ಲಕ್ಷಾಂತರ ಅಭಿಮಾನಿಗಳು ಸಂಭ್ರಮಿಸುವ ಸ್ಟಾರ್ ಆಗಿದ್ದಾರೆ. ನೀವು ಕೂಡ ಡಿ ಬಾಸ್ ಫ್ಯಾನ್ ಆಗಿದ್ದರೆ ಕಮೆಂಟ್ನಲ್ಲಿ ಡಿ ಬಾಸ್ ಅಂತ ಟೈಪ್ ಮಾಡಿ.